ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವ್ಲಾಗ್. ಇವತ್ತು ಶುಕ್ರವಾರ. ನಾನಿವತ್ತು ಪ್ರತಿ ಶುಕ್ರವಾರ ಹಾಗೂ ಮಂಗಳವಾರ ನಾನು ಹೆಡ್ ಬಾತ್ ತೆಗೆದುಕೊಳ್ತೀನಿ. ಇವತ್ತು ಶುಕ್ರವಾರ ಅಂತ ನಾನಿವತ್ತು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಏರಿಯಾದಲ್ಲಿ ಇರುವ ತುಂಬ ಪ್ರತಿಷ್ಠಿತವಾದ ದೇವಸ್ಥಾನ, ತುಂಬ ಸತ್ಯ ಅಂತ ನಂಬುವಂತಹ ದೇವಸ್ಥಾನ. ಈ ಹಿಂದೆ ನಾನು ಅದ್ರ ಬಗ್ಗೆ ಸಣ್ಣ ಕ್ಲಿಪ್ಪಿಂಗ್ ತೆಗೆದುಕೊಂಡಿದ್ದೆ, ಆದರೆ ಇವತ್ತು ಅದ್ರ ಬಗ್ಗೆ ತುಂಬ ಡೀಟೇಲ್ ಆಗಿ ಕ್ಲಿಪ್ಪಿಂಗ್ಸ್ನ ತಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಬನ್ನಿ ಹಾಗಾದರೆ ದೇವಸ್ಥಾನಕ್ಕೆ ಹೋಗಿ ಬರೋಣ. ನಾನಿವತ್ತು ಕಾಟನ್ ಕುರ್ತಿ ಹಾಕ್ಕೊಂಡಿದ್ದೀನಿ. ಬ್ಲೂ ಕಲರ್ ವಿತ್ ಬಾಂದಿನಿ ಡಿಸೈನ್ ಇದೆ, ಹಾಗೂ ಈ ರೀತಿ ಇದಕ್ಕೆ ಡಿಸೈನ್ ಕೂಡ ಕೊಟ್ಟಿದ್ದಾರೆ. ಪೈಪಿಂಗ್ ಕೊಟ್ಟು ಈ ರೀತಿ ಕೊಟ್ಟಿದ್ದಾರೆ. ಇದು ರೆಡಿಮೇಡ್ ಕುರ್ತಿ, ತುಂಬ ಪರ್ಫೆಕ್ಟ್ ಆಗಿರುವಂತಹ ಒಂದು ಸೈಜ್ ಇದೆ, ತುಂಬಾ ಚೆನ್ನಾಗಿದೆ. ಇದು ನನ್ನ ತಂಗಿ ನನಗೆ ಕೊಟ್ಟಿರುವಂತಹ ಗಿಫ್ಟ್. ತುಂಬಾ ಇಷ್ಟ ನನಗೆ, ಬ್ಲೂ ಕಲರ್ ಅಂದರೆ ತುಂಬಾ ಇಷ್ಟ ಅಂತ ಅವಳಿಗೆ ಗೊತ್ತು. ಅದಕ್ಕೋಸ್ಕರ ಇದನ್ನ ಗಿಫ್ಟಾಗಿ ಬರ್ತ್ಡೇ ಟೈಮಲ್ಲಿ ಕೊಟ್ಟಿದ್ಲು. ಇದನ್ನು ನಾನು ಹಾಕ್ಕೊಂಡು ಹೋಗಿದ್ದೆ. ದೇವಸ್ಥಾನಕ್ಕೆ ಹೋಗುವ ಮುನ್ನ ನನ್ನ ಸೋದಳಿಯ, ನನ್ನ ಪುಟ್ಟಳಿಯ, ನನ್ನ ತಮ್ಮನ ಮಗ ಅಸ್ತು, ಅವನಿಗೆ ತುಂಬ ಫೀವರ್ ಇತ್ತು, ಹೈ ಫೀವರ್ ಇತ್ತು ಅಂತ ಅವರು ಬಂದುಬಿಟ್ಟಿದ್ರು. ಅವರಿಗೆ ಹಾಸ್ಪಿಟಲ್ಗೆ ತೋರಿಸೋಣ ಅಂತ ಹಾಸ್ಪಿಟಲ್ಗೆ ಕರ್ಕೊಂಬಂದೆ. ತುಂಬ ಹೈ ಫೀವರ್ ಇತ್ತು, ತುಂಬ ಆ್ಯಕ್ಟಿವ್ ಆಗಿರುವಂತಹ ಕಿಡ್ ತುಂಬಾ ಡಲ್ ಆಗಿಬಿಟ್ಟಿದ್ದ. ಸೊ ನೋಡಿ, ಅವನಿಗೆ ಇಂಜೆಕ್ಷನ್ ಮಾಡಿಸ್ತಾ ಇದ್ದೀವಿ. ಡಾಕ್ಟರ್ ಇಂಜೆಕ್ಷನ್ ಬೇಡ ಅಂತ ಇನ್ಸಿಸ್ಟ್ ಮಾಡಿದ್ರು, ಬಟ್ ನಾವು ಇಂಜೆಕ್ಷನ್ ಏಕ್ದಮ್ ಅವನಿಗೆ ಬಾಡಿಗೆ ಇಂಜೆಕ್ಷನ್ ಆದರೆ ಅವನಿಗೆ ಬೇಗನೆ ಕ್ಯೂರ್ ಆಗುತ್ತೆ ಅಂತ ಇಂಜೆಕ್ಷನ್ ಮಾಡೋಕ್ಕೆ ಪ್ರಿಫರ್ ಮಾಡಿ ನಾವು ಇನ್ಸಿಸ್ಟ್ ಮಾಡಿ ಡಾಕ್ಟರ್ ಹತ್ರ ಇಂಜೆಕ್ಷನ್ ಕೊಡಿಸೋದಕ್ಕೆ ನಾವು ಪ್ರಿಸ್ಕ್ರಿಪ್ಷನ್ ಬರೆಸ್ಕೊಂಡ್ವಿ. ಹಾಸ್ಪಿಟಲ್ ಅಂತೂ ತುಂಬ ರಶ್ ಇತ್ತು. ಮಕ್ಕಳಿಗೆ ತುಂಬ ಬೇಗ ಅಟ್ಯಾಕ್ ಆಗ್ತಾ ಇದೆ. ಈ ಸ್ವಲ್ಪ ವೆದರ್ ಆಗಿದೆ. ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಚಿಲ್ಡ್ರನ್. ಅಸ್ತು ಅವ್ರನ್ನ ಆದರೆ ನಮ್ಮ ತಮ್ಮ ಹಾಗೂ ಅವ್ರ ಫ್ಯಾಮಿಲಿನ ಆ ಕಡೆ ಕಳಿಸ್ಕೊಟ್ಟು ನಾನು ಈ ಕಡೆ ದೇವಸ್ಥಾನಕ್ಕೆ ಬಂದೆ. ಇದು ನಮ್ಮ ಏರಿಯಾದ ಮಹಾಲಕ್ಷ್ಮಿ ದೇವಸ್ಥಾನ. ತುಂಬಾ ಡೆವಲಪ್ಮೆಂಟ್ ಆಗಿದೆ ಇತ್ತೀಚೆಗೆ. ನಾವು ಚಿಕ್ಕವರಿದ್ದಾಗಲಿಂದನೂ ಈ ದೇವಸ್ಥಾನ ಇದೆ, ಬಟ್ ಆವಾಗ ತುಂಬ ಚಿಕ್ಕದಾಗಿತ್ತು. ಈ ರೀತಿ ಈಗ ಇದು ತುಂಬ ಡೆವಲಪ್ಮೆಂಟ್ ಆಗಿದೆ ಟ್ರಸ್ಟೀಸ್ ಕಡೆಯಿಂದ. ಸೊ ನಾನು ದೇವಸ್ಥಾನದ ಒಳಗಡೆ ಎಂಟ್ರೆನ್ಸ್ ಆಗ್ತಾ ಇದ್ದೀನಿ. ಇಲ್ಲಿ ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರ ವಿಶೇಷವಾದ ಪೂಜೆಗಳು ನೆರವೇರುತ್ತೆ. ಅದರಲ್ಲೂ ದಸರಾ ಹಬ್ಬದ ಟೈಮಲ್ಲಿ ನವರಾತ್ರಿ ಸಂಭ್ರಮವನ್ನು ತುಂಬ ವಿಜೃಂಭಣೆಯಿಂದ, ತುಂಬ ಭಕ್ತಿ ಭಾವದಿಂದ ಈ ದೇವಸ್ಥಾನದಲ್ಲಿ ಪೂಜೆಗಳನ್ನು ನೆರವೇರಿಸ್ತಾರೆ. ವಿವಿಧ ರೀತಿಗಳಲ್ಲಿ ಅಮ್ಮನವರನ್ನು ಇಲ್ಲಿ ಅಲಂಕಾರವನ್ನು ಕೂಡ ಮಾಡ್ತಾರೆ. ಇಲ್ಲಿ ಅಮ್ಮನವರ ಒಂದು ಗರ್ಭಗುಡಿ, ಅಮ್ಮನವರ ರೂಪ ತುಂಬಾ ಒಂದು ವಿಶೇಷವಾದ ಕಳೆ ತುಂಬಿರುವಂತಹ ರೂಪ ಇದೆ ಅಮ್ಮನವರಿಗೆ. ನೋಡಿ, ತುಂಬಾ ಕಳೆಯಿಂದ ತುಂಬಿರುವಂತಹ ಒಂದು ಏನೋ ಒಂದು ರೀತಿ ಮಹಿಮಾತೀತವಾದ ರೂಪ ಕಾಣುತ್ತೆ ಅಮ್ಮ ಮಹಾಲಕ್ಷ್ಮಿ. ಸೊ ನೀವು ಯಾರಾದರೂ ಚಿತ್ರದುರ್ಗದ ಕಡೆ ಬಂದರೆ ಇಲ್ಲಿ ಮುನ್ಸಿಪಲ್ ಕಾಲೋನಿಯ ಮಹಾಲಕ್ಷ್ಮಿ ದೇವಸ್ಥಾನ ಯಾವುದು ಅಂತ ಕೇಳಿದ್ರೆ ಖಂಡಿತವಾಗಿಯೂ ನಿಮಗೆ ಈ ಒಂದು ಅಡ್ರೆಸ್ ಯಾರು ಬೇಕಾದರೂ ಹೇಳ್ತಾರೆ. ಇಲ್ಲಿ ಒಮ್ಮೆ ಭೇಟಿ ಕೊಡೋದಕ್ಕೆ ನಾನು ಇನ್ಸಿಸ್ಟ್ ಮಾಡ್ತೀನಿ. ತುಂಬಾ ಒಂದು ಸತ್ಯ ಹಾಗೂ ಮಹಿಮಾಯುತವಾದ ಸ್ಥಳ ನಮ್ಮ ಈ ಮುನ್ಸಿಪಲ್ ಕಾಲೋನಿಯ ಚಿತ್ರದುರ್ಗದ ಮಹಾಲಕ್ಷ್ಮಿ ದೇವಸ್ಥಾನ ಸನ್ನಿಧಿ.
ದರ್ಶನ ಮುಗಿಸ್ಕೊಂಡು ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿ ನಾನು ಪ್ರದಕ್ಷಿಣೆ ಹಾಕ್ತಾ ಇದ್ದೀನಿ. ಇಲ್ಲಿ 3ರಿಂದ 5 ಪ್ರದಕ್ಷಿಣೆಗಳನ್ನು ಹಾಕಬೇಕು. ಅದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಶಾರ್ಟ್ಕಟ್ ಪ್ರದಕ್ಷಿಣೆ ಹಾಕುವ ಹಾಗಿಲ್ಲ, ಸಂಪೂರ್ಣವಾಗಿರುವಂತಹ ಪ್ರದಕ್ಷಿಣೆ ಹಾಕಬೇಕು. ಅಲ್ಲಿ ನಾನು ಫಸ್ಟಿಗೆ ತೋರಿಸಿದ್ನಲ್ಲ ಆ ಆಮೆ, ಅದೊಂದು ಸ್ವಾಮಿ. ಆ ಆಮೆ ಸಮೇತ ಸಂಪೂರ್ಣವಾದ ಪ್ರದಕ್ಷಿಣೆ ಹಾಕಬೇಕು ಅಂತ ಪ್ರತೀತಿ ಇದೆ ಇಲ್ಲಿ. ಮತ್ತು ಔಟ್ಸ್ಕರ್ಟ್ಸ್ ಕ್ಯಾಂಪಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮುಂಚೆ ಈ ಏರಿಯಾ ಸ್ವಲ್ಪ ಸ್ಲಮ್ ಟೈಪ್ ಇತ್ತು, ಆದರೆ ಈಗಂತೂ ತುಂಬಾ ಹೈ ಸ್ಟ್ಯಾಂಡರ್ಡ್ ರೀತಿ ಆಗಿಬಿಟ್ಟಿದೆ ಈ ದೇವಸ್ಥಾನದ ಕ್ಯಾಂಪಸ್. ಈಗ ಮನೆಗೆ ವಾಪಸ್ ಪ್ರಯಾಣ ಬೆಳೆಸ್ತಾ ಇದ್ದೀನಿ. ವಾಕಬಲ್ ಡಿಸ್ಟೆನ್ಸ್ ಅಲ್ಲಿದೆ. ಇಲ್ಲಿ ಒಂದು ಕಿಲೋಮೀಟರ್ ಒಳಗಡೆನೇ ಇದೆ ಮನೆಯಿಂದ. ಸೊ ನೋಡ್ಕೊಂಬಂದ್ರಲ್ಲ ಯಾವ ರೀತಿ ನನ್ನ ಸೋದರಿಯ ಸ್ವಲ್ಪ ಹುಷಾರಿಲ್ಲ ಅಂತ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅವ್ರನ್ನ ಕಳಿಸ್ಕೊಟ್ಟು ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ. ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ಕೃಪಾಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಬೇಡ್ಕೊಳ್ತಾ ಇವತ್ತಿನ ಈ ವ್ಲಾಗ್ ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀನಿ. ಯು ಆಲ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.